ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಅನ್ ಸ್ಟಡಿ. ಎಲ್ಲರಿಗೂ ನಮಸ್ಕಾರ. ನಾವು ಹಿಂದಿನ ವಿಡಿಯೋದಲ್ಲಿ ಮುಂಬರುವಂಥ ಶಿಕ್ಷಕರ ನೇಮಕಾತಿ 2026 ಆಗಿರ್ಬೋದು. ಅದರಲ್ಲಿ PSTR, PPSTR, HSTRಗೆ ಬೇಕಾಗಿರುವಂಥ ಮುಖ್ಯ ಸಬ್ಜೆಕ್ಟ್ ಆಗಿರೋದು ಶೈಕ್ಷಣಿಕ ಮನೋವಿಜ್ಞಾನ. ಅಂದರೆ ನಾವು ಹಿಂದಿನ ವಿಡಿಯೋದಲ್ಲಿ ಆಲ್ರೆಡಿ ಟಾಪ್ 30 MCQಗಳನ್ನು ನೋಡಿದ್ವಿ. ಅದರದ ಕಂಟಿನ್ಯೂಷನ್ ಭಾಗವನ್ನು, ಮುಂದಿನ ಭಾಗವನ್ನು ಈ ವಿಡಿಯೋದಲ್ಲಿ ನೋಡೋಣ. ಈಗ ಬರ್ತಾ ಇದೆ ಲಾಸ್ಟ್ 30 MCQs ನೋಟ್ ಮೇಲೆ 31ನೇ MCQ ಈ ಥರ ಇದೆ. ತರಗತಿಯಲ್ಲಿ ವ್ಯಕ್ತಿಯ ಅಧ್ಯಯನ ಎಂಬುದರಲ್ಲಿ ವ್ಯಕ್ತಿ ಎಂದರೆ ಯಾರು? ನಿಮ್ಮ ಆಪ್ಷನ್ಗಳು: ಆಪ್ಷನ್ ಎ ಶಿಕ್ಷಕ, ಆಪ್ಷನ್ ಬಿ ಮುಖ್ಯ ಶಿಕ್ಷಕ, ಆಪ್ಷನ್ ಸಿ ವಿದ್ಯಾರ್ಥಿ, ಆಪ್ಷನ್ ಡಿ ಮೇಲಿನ ಎಲ್ಲರೂ. ಇದರದ ಸರಿಯಾದ ಉತ್ತರ ಆಗಿದೆ ಫ್ರೆಂಡ್ಸ್, ಸಿ ವಿದ್ಯಾರ್ಥಿ. ಇನ್ನು 32ನೇ ಪ್ರಶ್ನೆ ನೋಡ್ತಾ ಹೋದರೆ, ತಾರುಣ್ಯಾವಧಿಯಲ್ಲಿ ಮನೋಧಾರಣೆಯಲ್ಲಾಗುವ ಬದಲಾವಣೆಯನ್ನು ಅಧ್ಯಯನ ಮಾಡಲು ಅನುಸರಿಸುವ ವಿಧಾನ. ಆಪ್ಷನ್ ಸಿ ಇದಾವೆ. ಆಪ್ಷನ್ ಎ ಚಿಕಿತ್ಸಕ ವಿಧಾನ, ಆಪ್ಷನ್ ಬಿ ವಿಕಾಸಾತ್ಮಕ ವಿಧಾನ, ಆಪ್ಷನ್ ಸಿ ಪ್ರಾಕೃತಿಕ ವಿಧಾನ, ಆಪ್ಷನ್ ಡಿ ಪ್ರಾಯೋಗಿಕ ವಿಧಾನ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಾಕೃತಿಕ ವಿಧಾನ. ಇನ್ನು 33ನೇ ಪ್ರಶ್ನೆ ನೋಡ್ತಾ ಹೋದರೆ ಫ್ರೆಂಡ್ಸ್, ವ್ಯಕ್ತಿಯೊಬ್ಬ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದಾರೆ, ಅದನ್ನು ಸರಿಪಡಿಸಲು ಉಪಯೋಗಿಸುವ ಮನೋಚಿಕಿತ್ಸಾ ವಿಧಾನ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಮನೋವಿಶ್ಲೇಷಣೆ. 34ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಮಾನವನ ಅಗತ್ಯತೆಗಳ ಸೋಪಾನವನ್ನು ಸೂಚಿಸಿದ ವ್ಯಕ್ತಿ. ಇದರ ಸರಿಯಾದ ಉತ್ತರ ಅಬ್ರಹಾಂ ಮಾಸ್ಲೋ. ಅಬ್ರಹಾಂ ಮಾಸ್ಲೋ ಅವರು ಏನು ಹೇಳಿದರೆ, ಮಾನವನ ಅಗತ್ಯತೆಗಳ ಸೋಪಾನವನ್ನು ಸೂಚಿಸಿದ್ದಾರೆ. ಇನ್ನು 35ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಪ್ರಾಯೋಗಿಕ ಮನೋವಿಜ್ಞಾನದ ವಿಧಾನದ ಪಿತಾಮಹ ಯಾರು ಅಂತ ಕೇಳಿದ್ರೆ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಪ್ರಾಯೋಗಿಕ ಮನೋವಿಜ್ಞಾನದ ವಿಧಾನದ ಪಿತಾಮಹ ಎಂದು ಯಾರನ್ನ ಕರೆದಿದ್ದಾರೆ? ಇದರ ಸರಿಯಾದ ಉತ್ತರ ಆಪ್ಷನ್ ಎ ವಿಲ್ ಹೆಲ್ಮ್ಹೋಲ್ಟ್ಜ್. ಇನ್ನು 36ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಮೊದಲು ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಎಲ್ಲಿ ಸ್ಥಾಪಿಸಲಾಯಿತು? ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಮೊದಲು ಮನೋವಿಜ್ಞಾನದ ಪ್ರಯೋಗಾಲಯವನ್ನು ಎಲ್ಲಿ ಸ್ಥಾಪನೆ ಮಾಡಲಾಯಿತು? ಇದರ ಸರಿಯಾದ ಉತ್ತರ ಲಿಪ್ಜಿಂಗ್. ಲಿಪ್ಜಿಂಗ್ ಅನ್ನೋದು ಇದರದ್ದು ಸರಿಯಾದ ಉತ್ತರವಾಗಿದೆ. ಇನ್ನು 37ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಕೆಳಕಂಡ ಯಾವುದು ವ್ಯಕ್ತಿನಿಷ್ಠ ಪ್ರಧಾನವಾದದ್ದಾಗಿದೆ? ವ್ಯಕ್ತಿನಿಷ್ಠ ಪ್ರಧಾನವಾಗಿದ್ದು ಯಾವುದಾಗಿದೆ ಅಂತೇಳಿ ಈ ಆಪ್ಷನ್ ಅಲ್ಲಿ ಕೇಳಿದ್ದಾರೆ. ಈ ಕ್ವಶನ್ ಅಲ್ಲಿ ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತರ ವೀಕ್ಷಣೆ. ಇನ್ನು 38ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ರಚನಾವಾದದ ಪಿತಾಮಹ ಯಾರೆಂದರೆ? ರಚನಾವಾದದ ಪಿತಾಮಹ ಯಾರಂತ ಈ ಕ್ವಶನ್ ಅಲ್ಲಿ ಕೇಳಿದ್ದಾರೆ. ನಿಮಗೆ ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದೆ ಇದು. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಗ್ಮಂಡ್ ಫ್ರಾಯ್ಡ್. ಸಿಗ್ಮಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫ್ರೆಂಡ್ಸ್. ಇದು ಸಿಗ್ಮಂಡ್ ಫ್ರಾಯ್ಡ್ ರಚನಾವಾದದ ಪಿತಾಮಹ ಅಂತ ಕರೆದಿದ್ದಾರೆ. ಇನ್ನು 39ನೇ ಪ್ರಶ್ನೆ ನೋಡ್ತಾ ಹೋದ್ರೆ, ನೈದಾನಿಕ ವಿಧಾನ ಎಂದು ಕರೆಯಲ್ಪಡುವ ವಿಧಾನ ಯಾವುದು? ಇದರ ಸರಿಯಾದ ಉತ್ತರ ವ್ಯಕ್ತಿ ಅಧ್ಯಯನ. ಇನ್ನು 40ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಶಿಕ್ಷಕರು ಒಬ್ಬ ವಿದ್ಯಾರ್ಥಿಯ ವರ್ತನೆಯನ್ನು ಮೈದಾನದಲ್ಲಿ ಅವನು ಕೂಡಿ ಆಟವಾಡಿ ಅಧ್ಯಯಿಸುವುದು ಯಾವ ಅವಲೋಕನದ ವಿಧಾನವಾಗಿದೆ? ಇದರ ಸರಿಯಾದ ಉತ್ತರ ಸಿ ಪಾಲ್ಗೊಳ್ಳುವ ಅವಲೋಕನ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋದ್ರೆ 41ನೇ ಪ್ರಶ್ನೆ, ಮಕ್ಕಳು, ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಸಂಬಂಧಪಟ್ಟ ಅಧ್ಯಯನಗಳಲ್ಲಿ ಈ ಕೆಳಕಂಡ ವಿಧಾನಗಳನ್ನು ವ್ಯಾಪಕವಾಗಿ ಬಳಸಲಾಗುವುದು. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವಾಭಾವಿಕ ಅವಲೋಕನ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋದ್ರೆ 42ನೇ ಪ್ರಶ್ನೆ, ತಂದೆ ತಾಯಿಗಳು ತಮ್ಮ ಮಗುವಿನ ಬಗ್ಗೆ ತೋರಿಸುವ ಕಾಳಜಿ. ಇದರಲ್ಲಿ ಸರಿಯಾದ ಉತ್ತರ ಸಂಬಂಧಿ ಪ್ರೇರಣೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋದ್ರೆ 43ನೇ ಪ್ರಶ್ನೆ, ಮಾಸ್ಲೋ ವರ್ಗೀಕರಿಸಿದ ಅಭಿಪ್ರೇರಕಗಳ ಗುಂಪಿನ ಸಂಖ್ಯೆ. ಇದರ ಆಪ್ಷನ್ ಎ 4, ಆಪ್ಷನ್ ಬಿ 5, ಆಪ್ಷನ್ ಸಿ 8, ಆಪ್ಷನ್ ಡಿ 2. ಮಾಸ್ಲೋ ಅವರು ವರ್ಗೀಕರಿಸಿದ ಅಭಿಪ್ರೇರಕಗಳ ಗುಂಪು ಎಷ್ಟಿದ್ದಾವೆ ಅಂತ ಈ ಕ್ವಶನ್ ಅಲ್ಲಿ ನಿಮಗೆ ಕೇಳ್ತಾರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಬಿ 5. ಇನ್ನು ಮುಂದಿನ ಪ್ರಶ್ನೆ 44ನೇ ಪ್ರಶ್ನೆ, ಮಾನವನ ಅಗತ್ಯತೆಯ ಸೋಪಾನವನ್ನು ಸೂಚಿಸಿದ
ವ್ಯಕ್ತಿ ಯಾರು? ಇದರ ಸರಿಯಾದ ಉತ್ತರ ಆಪ್ಷನ್ ಎ, ಅಬ್ರಹಂ ಮಾಸ್ಲೋ. ಇನ್ನು ಮುಂದಿನ ಪ್ರಶ್ನೆ 45ನೇ ಪ್ರಶ್ನೆ, ಆತ್ಮ ವಾಸ್ತವೀಕರಣವು ಯಾವುದಾಗಿದೆ? ಕೆಳಕಂಡ ಆಪ್ಷನ್ಗಳಲ್ಲಿ ಆತ್ಮ ವಾಸ್ತವೀಕರಣವು ಯಾವುದಾಗಿದೆ ಅಂತೇಳಿ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಎ, ಉನ್ನತ ಶ್ರೇಣಿಯ ಪ್ರೇರಕ. ಇನ್ನು 46ನೇ ಪ್ರಶ್ನೆ ನೋಡ್ತಾ ಹೋದ್ರೆ, ಸ್ವಾಭಾವಿಕವಾಗಿ ಸ್ಫೂರ್ತಿಯ ಸೆಲೆ ಈ ಕೆಳಗಿನವುಗಳಲ್ಲಿ ಯಾವುದು? ಆಪ್ಷನ್ ಎ, ಕಲಿಯುವ ಆಸಕ್ತಿ. ಆಪ್ಷನ್ ಬಿ, ಬಾಹ್ಯ ಅಭಿಪ್ರೇರಣೆ. ಆಪ್ಷನ್ ಸಿ, ಆಂತರಿಕ ಅಭಿಪ್ರೇರಣೆ. ಮತ್ತು ಯಾವುದು ಅಲ್ಲ? ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ಆಂತರಿಕ ಅಭಿಪ್ರೇರಣೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, 47ನೇ ಪ್ರಶ್ನೆ, ವ್ಯಕ್ತಿಯಿಂದ ಆಯ್ಕೆ ಮಾಡಿಕೊಂಡು ಕರೆಯಲ್ಪಡುವ ಅನುಕ್ರಿಯೆಯು ಯಾವುದಾಗಿದೆ? ಇದರ ಸರಿಯಾದ ಉತ್ತರ ಆಪ್ಷನ್ ಎ, ಅಭಿಪ್ರೇರಕ್ಕೆ ಕಾರ್ಯಾತ್ಮಕವಾಗಿ ಸಂಬಂಧಿಸಿರುತ್ತದೆ. ಇನ್ನು 48ನೇ ಪ್ರಶ್ನೆ ನೋಡ್ತಾ ಹೋದ್ರೆ, ಮನೋವಿಜ್ಞಾನದ ಪದದ ಉತ್ಪತ್ತಿಯ ಅರ್ಥವೇನು? ಮನೋವಿಜ್ಞಾನದ ಪದದ ಉತ್ಪತ್ತಿಯ ಅರ್ಥ ಯಾವುದಂತ ಹೇಳಿ ಕೇಳಿದ್ದಾರೆ. ಇದರಲ್ಲಿ ಆಪ್ಷನ್ಸು, ಆಪ್ಷನ್ ಬಿ, ಆತ್ಮದ ಅಧ್ಯಯನವೇ ಮನೋವಿಜ್ಞಾನ ಪದದ ಉತ್ಪತ್ತಿಯ ಅರ್ಥ. 49ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ವಿದ್ಯಾರ್ಥಿಯು ವಿಜ್ಞಾನ ಶಾಸ್ತ್ರಕ್ಕೆ ಸಂಬಂಧಿಸಿದ ಸೈನ್ಸ್ ರಿಪೋರ್ಟ್ ಪತ್ರಿಕೆಯನ್ನು ಓದುವವನು ಅವನಲ್ಲಿ ವರ್ತನಾ ಮಾರ್ಪಾಡನ್ನು ಸೂಚಿಸುವ ಸ್ಪಷ್ಟೀಕರಣ. ಇದರಲ್ಲಿ ಆಪ್ಷನ್ ಡಿ, ಅಭಿರುಚಿಯಾಗುತ್ತೆ. ಸರಿಯಾದ ಉತ್ತರ ಅಭಿರುಚಿಯಾಗುತ್ತೆ. ಇನ್ನು 50ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನ ಎಂದು ಮನೋವಿಜ್ಞಾನಿ ಯಾರು ಹೇಳಿದ್ದಾರೆ? ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ವುಡ್ವರ್ತ್ ಅವರು. ವುಡ್ವರ್ತ್ ಅವರು ಏನು ಹೇಳಿದ್ದಾರೆ? ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಭ್ಯಾಸ ಮಾಡುವುದೇ ಮನೋವಿಜ್ಞಾನ ಅಂತ ವುಡ್ವರ್ತ್ ಅವರು ಹೇಳಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ 51ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು. ಇದು ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ ಆಗಿದೆ. ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನವೇ ಮನೋವಿಜ್ಞಾನ ಎಂದು ಯಾರು ವ್ಯಾಖ್ಯಾನಿಸಿದ್ದಾರೆ? ಇದರ ಸರಿಯಾದ ಉತ್ತರ ಆಪ್ಷನ್ ಡಿ, ಮ್ಯಾಕ್ ಡ್ಯೂಗಲ್. ಆಪ್ಷನ್ ಡಿ, ಮ್ಯಾಕ್ ಡ್ಯೂಗಲ್ ಸರಿಯಾದ ಉತ್ತರ. ಇನ್ನು 52ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಹುಟ್ಟಿನಿಂದ ಚಟದವರೆಗೂ ಜೀವಿಗಳಲ್ಲಾಗುವ ಬೌದ್ಧಿಕ, ಭೌತಿಕ ಹಾಗೂ ಗುಣಾತ್ಮಕ ಬದಲಾವಣೆಗಳನ್ನು ಹಾಗೂ ಇವುಗಳ ಮೇಲೆ ಪ್ರಭಾವ ಅಂಶಗಳನ್ನು ಅಧ್ಯಯನ ಮಾಡುವ ಶಾಖೆ ಯಾವುದು? ಇದರ ಸರಿಯಾದ ಉತ್ತರ ಆಪ್ಷನ್ ಎ, ವಿಕಾಸ ಮನೋವಿಜ್ಞಾನ. ಇನ್ನು 53ನೇ ಪ್ರಶ್ನೆ ನೋಡ್ತಾ ಇದ್ರೆ ಫ್ರೆಂಡ್ಸ್, ಅಮೇರಿಕನ್ ಮನೋವಿಜ್ಞಾನದ ಪಿತಾಮಹ ಯಾರು? ಅಮೇರಿಕನ್ ಮನೋವಿಜ್ಞಾನದ ಪಿತಾಮಹ ಯಾರಂತ ಕೇಳಿದ್ದಾರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಎ, ವ್ಯಾಟ್ಸನ್ ಅವರು. ವ್ಯಾಟ್ಸನ್ ಅವರು ಅಮೆರಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕರೆಸಿಕೊಂಡಿದ್ದಾರೆ. ಇನ್ನು 54ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, 1890ರಲ್ಲಿ ದಿ ಪ್ರಿನ್ಸಿಪಲ್ ಆಫ್ ಸೈಕಾಲಜಿ ಎಂಬ ಗ್ರಂಥವನ್ನು ಪ್ರಕಟಿಸಿದವರು. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಮೋಸ್ಟ್ ರಿಪೀಟೆಡ್ ಕ್ವಶನ್ ಫ್ರೆಂಡ್ಸ್ ಇದು. ದಿ ಪ್ರಿನ್ಸಿಪಲ್ ಆಫ್ ಸೈಕಾಲಜಿ ಎಂಬ ಪುಸ್ತಕವನ್ನು ಬರೆದವರು ಯಾರು? ಇದರ ಸರಿಯಾದ ಉತ್ತರ ಜೆ.ಬಿ. ವ್ಯಾಟ್ಸನ್ ಅವರು. ಇನ್ನು 55ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, 1903ರಲ್ಲಿ ಎಜುಕೇಶನ್ ಸೈಕಾಲಜಿ ಎಂಬ ಗ್ರಂಥವನ್ನು ರಚಿಸಿದರು. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಎಜುಕೇಶನ್ ಸೈಕಾಲಜಿ ಗ್ರಂಥವನ್ನು ರಚಿಸಿದವರು ಯಾರು? ಇದರದ್ದು ಸರಿಯಾದ ಉತ್ತರ ವೂಂಟ್ ಅವರು. ಆಪ್ಷನ್ ಸಿ, ವೂಂಟ್ ಅವರು. ಇನ್ನು 56ನೇ ಪ್ರಶ್ನೆ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ವಿಭಿನ್ನತೆಯ ಮನೋವಿಜ್ಞಾನದ ಶಾಖೆಯ ಸ್ಥಾಪಕರು ಯಾರು? ಇದರ ಸರಿಯಾದ ಉತ್ತರ ಆಪ್ಷನ್ ಡಿ, ಜಾನ್ ಹೆನ್ರಿ ಫೆಸ್ಟಾಲಜಿ. ಜಾನ್ ಹೆನ್ರಿ ಫೆಸ್ಟಾಲಜಿ. ಇನ್ನು 57ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು. ಇದರ ಸರಿಯಾದ ಉತ್ತರ ಆಪ್ಷನ್ ಎ, ಅಬ್ರಹಂ ಮಾಸ್ಲೋ. ಇನ್ನು 58ನೇ ಪ್ರಶ್ನೆ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು? ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ರಿಪೀಟೆಡ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿದೆ ಫ್ರೆಂಡ್ಸ್ ಇದು. ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಯಾರು? ಥಾರ್ನ್ ಡೈಕ್ ಅವರು.
59ನೇ ಪ್ರಶ್ನೆಯ ನೋಡ್ತಾ ಹೋದ್ರೆ ಫ್ರೆಂಡ್ಸ್, ಸಿಗ್ಮಂಡ್ ಫ್ರಾಯ್ಡ್ ವರ್ತನೆಯ ಮುಖಗಳು. ಇದ್ರ ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಯಾವ್ದಾಗುತ್ತೆ ಅಂದ್ರೆ ಜಾಗೃತಾವಸ್ಥೆ, ಅರೆ ಜಾಗೃತಾವಸ್ಥೆ, ಅಜಾಗೃತಾವಸ್ಥೆ, ಮೇಲಿನ ವರ್ತನೆ ಮುಖಗಳು, ಸಿಗ್ಮಂಡ್ ಫ್ರಾಯ್ಡ್ ಅವರ ಪ್ರಕಾರ. ಇನ್ನು ಕೊನೆಯ ಪ್ರಶ್ನೆ ನೋಡ್ತಾ ಹೋದ್ರೆ 60ನೇ ಪ್ರಶ್ನೆ, ವಾಟ್ಸನ್ ಅವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನದರ ಅಧ್ಯಯನವಾಗಿದೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ವರ್ತನೆ. ಅದಕ್ಕೆ ಇವರಿಗೆ ವರ್ತನೆ ಪಿತಾಮಹ ಮತ್ತು ವಾಟ್ಸನ್ ಅವರು ಹೇಳುವಂತೆ ಮನೋವಿಜ್ಞಾನನ ವರ್ತನೆಯನ್ನು ಹೇಳ್ತಾರೆ. ಇದಾಗಿದ್ದು ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ಶೈಕ್ಷಣಿಕ ಮನೋವಿಜ್ಞಾನ ಮೋಸ್ಟ್ ಇಂಪಾರ್ಟೆಂಟ್ ಟಾಪ್ 30 ಕ್ವಶನ್ಸ್. ಇದೇ ರೀತಿ ನಿಮಗೆ ಕಂಟಿನ್ಯೂ ಆಗಿ ಶೈಕ್ಷಣಿಕ ಮನೋವಿಜ್ಞಾನದ ಪ್ರತಿಯೊಂದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಮತ್ತು MCQ ಕ್ಲಾಸ್ಗಳನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವು ತರ್ತೇವೆ ಈ ಚಾನಲಲ್ಲಿ. ಅದಕ್ಕಾಗಿ ನಿಮ್ಮ ಸಪೋರ್ಟ್ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬೇಕಾಗಿದೆ. ಅದಕ್ಕೋಸ್ಕರ ಈ ಕ್ಲಾಸ್ಗಳು ನಿಮಗೆ ಮುಂಬರುವಂಥ PSTR ಆಗಿರ್ಬೋದು, GPSTR ಆಗಿರ್ಬೋದು, HSTR ಎಕ್ಸಾಮ್ಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಟಾಪ್ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಈ ಮುಂದಿನ ಸೆಷನ್ಗಳಲ್ಲಿ ನಾವು ತಗೊಂಡು ಬರ್ತಾ ಇರ್ತೇವೆ. ಥ್ಯಾಂಕ್ ಯು ಸೋ ಮಚ್ ಗೈಸ್.